ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ತಾಲೂಕಿನ ಬೀರನಕಲ್ಲು ಗ್ರಾಮದ ವೀರಭದ್ರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ರಂಗಸೊಗಡು ಕಲಾ ಟ್ರಸ್ಟ್ ವತಿಯಿಂದ ಸ್ವಾಂದಿನಡಿ ವತಿಯಿಂದ 2 ದಿನಗಳ ನಾಟಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾರ್ಚ್ 7ರ ಶನಿವಾರ ಸಂಜೆ 6:30ಕ್ಕೆ ರಂಗಸೊಗಡು ಕಲಾ ಟ್ರಸ್ಟ್ ಆಯೋಜಿಸಿದ 2 ದಿನಗಳ ನಾಟಕೋತ್ಸವಕ್ಕೆ ಜಂಬೆ ನುಡಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಹಾಗೂ ವಿಮರ್ಶಕ ಡಾಕ್ಟರ್ ರವಿಕುಮಾರ್, ಕಲೆಗಳು ಎಲ್ಲರಿಗೂ ಒಳಿತನ್ನು ಬಯಸುತ್ತವೆ ಹಾಗೂ ಹರಿಕತೆ, ಭಜನೆ, ನಾಟಕಗಳ ಕೊನೆಗೆ ಮಂಗಳವನ್ನು ಹಾಡಲಾಗುತ್ತದೆ. ಚಲನಚಿತ್ರಗಳಲ್ಲಿಯೂ ಕೊನೆಗೆ ಶುಭಂ ಎಂದು ತೋರಿಸಲಾಗುತ್ತಿದೆ. ಶುಭಂ ಎಂದರೆ ಎಲ್ಲರಿಗೂ ಒಳಿತಾಗಲಿ ಎಂಬ ಅರ್ಥ. ಬಹುತೇಕ ಕನ್ನಡ ಕಲೆಗಳಲ್ಲಿ ಈ ಅಂಶ ಹೆಚ್ಚು ಅಡಕವಾಗಿದೆ. ನಾಟಕಗಳು ಮನುಷ್ಯನ ಒಳಗಿರುವ ಕೆಡುಕನ್ನು ತೆಗೆದು ಹಾಕಿ ಮನುಷ್ಯರನ್ನಾಗಿ ಮಾಡುತ್ತದೆ. ಪಂಪ ರಂಗಭೂಮಿ ಎಂದು ಮೊದಲ ಬಳಸಿದವ. ಹಾಗಾಗಿ ಕನ್ನಡ ರಂಗಭೂಮಿಗೆ ಎಲ್ಲಿಲ್ಲದ ಪ್ರಾಶಸ್ತ್ಯವಿದೆ ಎಂದು ತಿಳಿಸಿದರು. ವೇದಿಕೆಯಲ್ಲಿ ಡಾಕ್ಟರ್ ಲಕ್ಷ್ಮಣದಾಸ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಹಾಯಕ ನಿರ್ದೇಶಕರಾದ ರವಿಕುಮಾರ್, ಕೊಟ್ರೇಶ್, ಜಲದಿ ರಾಜಣ್ಣ, ಬಲರಾಮು, ತತ್ವಪದ ಗಾಯಕರಾದ ದೀವರಪ್ಪ, ರಂಗಸೊಗಡು ಕಲಾ ಟ್ರಸ್ಟ್ನ ಸಿದ್ದರಾಜು ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ 12ನೇ ಶತಮಾನದ ಅನುಭವ ಮಂಟಪ ಕಥೆಯನ್ನಾಧರಿಸಿದ ವಿ. ಸಿದ್ದರಾಮಣ್ಣ ಬಾಲಕಿರವರು ಬರೆದಿರುವ ಶಿವಶರಣ ಅರಳಯ್ಯ ನಾಟಕ ಸಿರಿಗೆರೆಯ ದಾತ್ರಿ ರಂಗ ಸಂಸ್ಥೆಯ ಕಲಾವಿದರಿಂದ ಪ್ರದರ್ಶನಗೊಂಡಿತ್ತು. ವರದಿ ಕಲ್ಪತರು ನ್ಯೂಸ್. ಮಾಡಿ ಒಳ್ಳೆ ಹೆಸರು ತಗೊಂಡು ನಮ್ಮ ಜಿಲ್ಲೆಯಿಂದ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ಬೇರೆ ಅಲ್ಲ, ತುಮಕೂರು ಬೇರೆ ಅಲ್ಲ. ನಮ್ಮ ತುಮಕೂರಿನ ಗಡಿ ಭಾಗನೇ ಚಿಕ್ಕಬಳ್ಳಾಪುರ. ನಾವು ಯಾವಾಗ ಕರೆದು ಕೂಡ ಒಂದು ಚೂರು ಬೇಸರ ಮಾಡ್ಕೊಳ್ಳದೆ ಅವ್ರ ಜೊತೆ ಕೊಟ್ರೇಶ್ ಅವ್ರನ್ನು ಕೂಡ ಕರ್ಕೊಂಡು ಬಂದು ಈ ಒಂದು ಆಸೀನರಾಗಿರೋದು ನಮಗೆಲ್ಲ ತುಂಬಾ ಸಂತೋಷ ಆಗಿದೆ. ಈ ರೀತಿಯ ಒಂದು ಸಮನ್ವಯವನ್ನು ಮಾಡತಕ್ಕಂತ ಶಕ್ತಿ ನಮ್ಮ ಸ್ವಾಮಿನಹಳ್ಳಿಯ ನಮ್ಮ ಮಾನ್ಯ ಸೊಗಡು ಅವ್ರಿಗಿದೆ. ಅವರು ಈಗಾಗಲೇ ಅವ್ರ ಸಂಸ್ಥೆಯನ್ನು ಬೆಳೆಸೋದಕ್ಕೆ ಬೇಕಾದಷ್ಟು ನಾಟಕಗಳನ್ನು ಮಾಡ್ತಾ ಇದ್ದಾರೆ. ತುಮಕೂರಿನೂ ಕೂಡ ಹೋದ್ಸಲ ಮಾಡಿದ್ರು. ವಿಶ್ವರಂಗಭೂಮಿ ದಿನಾಚರಣೆ ಮಾಡಿದ್ದಾರೆ. ಈ ಸಲೂ ಕೂಡ ವಿಶ್ವರಂಗಭೂಮಿ ದಿನಾಚರಣೆ ಇದೆ ಅವರದ್ದು. ನಿರಂತರವಾಗಿ ಈಗ ನಮ್ಮ ರಂಗಭೂಮಿಯಲ್ಲಿ ತೋರಿಸಿಕೊಡ್ತಕ್ಕಂಥ ಸಿದ್ದರಾಜ್ ಅವರಿಗೆ, ಅವರ ಕುಟುಂಬ ವರ್ಗದವರಿಗೆ ದೇವಿ ಒಳ್ಳೆಯದು ಮಾಡಲಿ ಸ್ವಾಮಿ ಅಂತ ಹೇಳಿ ಆಶಿಸ್ತಾ ನಾಟಕ ಯಶಸ್ವಿಯಾಗಲಿ, ನಮ್ಮೆಲ್ಲರಿಗೂ ಕೂಡ ಅವರು ನಮ್ಮ ಮುಂದೆ ಚೆನ್ನಾಗಿ ಬೆಳೀಲಿ ಅಂತ ಆ ಸಂಸ್ಥೆಗೆ ನಾನು ಆಶೀರ್ವಾದ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಅದರಲ್ಲಿ 1,94,000 ಶಿವಣ್ಣಗಳಲ್ಲಿ ಕೊಂಡಿ ಚೆನ್ನ ಮಡಿವಾಳ ಮಾಚಯ ಮಾದಿಗ ಹಳೆಯ ಇಂತಕ್ಕಂಥ ಶಿವಶರಣರು ಆ ಬಸವಣ್ಣನಿಗೆ ಮಂತ್ರಿ ಪದವಿಯನ್ನು ಕೊಟ್ಟವರು 8 ಆಣಿ ಸಂಬಳಕ್ಕೋಸ್ಕರವಾಗಿ ಆ 8 ಆಣಿ ಸಂಬಳವನ್ನ 4 ಆಣಿ ಸಾಧು ಸತ್ಪುರುಷರಿಗೆ ಸದ್ವಿನಿಯೋಗ ಮಾಡೋದು, ಈ 4 ಆಣಿನ ತಮ್ಮ ಹೆಂಡತಿ ಮಕ್ಕಳಿಗೆ ಇಡೋದು. ಈ ತರವಾಗಿ ಯಾವಾಗ ಕಾಯಕೈವಾಗಿ ಆಗಿ ಬಸವಣ್ಣ 12ನೇ ಶತಮಾನದಲ್ಲಿ ಈ ಕೆಲಸವನ್ನು ಮಾಡಿದ್ರು, ಆ ಕೊಂಡಿ ವಿಚಾರಣೆ ಅಂತಕ್ಕಂಥದ್ದು ಏನಾದ್ರು ಮಾಡಿ ಆ ವಿಜಯರಾಜ ಆಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ಆ ಪದವಿಯನ್ನು ತಪ್ಪಿಸ್ಬೇಕು ಅಂತ ಹೇಳಿದಾಗ ಈ ಹರಳೆಯಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಒಂದು ಸರಿ ನಮಸ್ಕಾರ ಮಾಡಿ ಅಂದ್ರೆ ಒಂದು ಸಾರಿ ಶರಣು ಅಂತಂದು ಹೇಳಿ ಕೊಟ್ಟಾಗ ಆ ಬಸವಣ್ಣ ಶರಣು ಶರಣಾರ್ಥಿ ಹಳೆ ಅಂತ ಹೇಳಿದಾಗ ಒಂದು ಶರಣನ ಹೆಚ್ಚಿಗೆ ಕೊಟ್ಟಲ್ಲ ಅಂತಂದೇಳಿ ತನ್ನ ಸಾತ್ವಿಮಣಿ ಆಗಿರ್ತಕ್ಕಂಥ ಕಲ್ಯಾಣ ಅಂತ ಹೇಳಿದಾಗ ಆ ಕಲ್ಯಾಣ ಪಡೆಯವರಿಗಿರ್ತಕ್ಕಂಥ ಚರ್ಮವನ್ನು ತೆಗೆದು ಆ ಹರಳಿನಂತ ಚರ್ಮವನ್ನು ತೆಗೆದು ಪಾದಾಕ್ಷಿಗಳನ್ನ ಮಾಡಿಕೊಡ್ತಕ್ಕಂಥ ಒಂದು ಕಥೆಯನ್ನ ನಾವು ಅಲ್ಲಿಂದ ಕೇಳಬೇಕು. ಶಿವಶರಣ ಹರಳೆಯನವ್ರದ್ದು ಅಂತ ಹೇಳಿ ನೀವು ಊರಿಗೆ ಬಂದಿದ್ದೀವಿ, ಅದರಿಂದ ಭಾಷಣ ಮಾಡಿದ್ರು ತರಬಲ್ಲ. ಆ ಕಥೆಯನ್ನ ಆ ನಾಟಕವನ್ನು ನೋಡೋಣ ಅಂತ ಹೇಳಿ ತಮ್ಮೆಲ್ಲರೂ ನನ್ನ ಮಾತಾಡೋಕೆ ಅವಕಾಶವನ್ನು ಮಾಡಿಕೊಟ್ಟಂತ ಸಿದ್ದರಾಜಣ್ಣನಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ ನನ್ನ ಮಾತು. ಅವರ ಒಂದು ಸ್ವಂತ ಆಸಕ್ತಿಯಿಂದ ಹಲವಾರು ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಈ ಟ್ರಸ್ಟ್ ಮೂಲಕ ಮಾಡ್ಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಸಮಾರಂಭದಲ್ಲಿ ನಾಟಕೋತ್ಸವದ ಸಮಾರಂಭದಲ್ಲಿ ದಿಗ್ಗಜರು, ಸಂಸ್ಕೃತಿಯ ದಿಗ್ಗಜರು ನಮ್ಮ ಮುಂದೆ ಇದ್ದಾರೆ. ನಾವು ಚಿಕ್ಕ ವಯಸ್ಸರು ಹಿರಿಯರೆಲ್ಲ ಈ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಸಂಸ್ಕೃತಿ ಚಿಂತಕರು, ಕೀರ್ತನಕಾರರು, ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಮೇರು ಕಲಾವಿದರು ಹಾಗೂ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಆದಂತ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಹಿತೈಷಿಗಳಾದಂತ ಲಕ್ಷ್ಮಣದಾಸ್ ಗುರುಗಳಿಗೆ ವಂದಿಸುತ್ತಾ ಹಾಗೂ ಸಹಾಯಕ ನಿರ್ದೇಶಕರು ಚಿಕ್ಕಬಳ್ಳಾಪುರ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಆತ್ಮೀಯರಾದಂತ ರವಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಾಗಿ ಸಹಾಯಕ ನಿರ್ದೇಶಕರಾದಂತಹ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಕೊಟ್ರೇಶ್ ಸರ್ ನಮ್ಮ ಜೊತೆಗಿದ್ದಾರೆ, ಸುರೇಶ್ ಸರ್ ನಮ್ಮ ಜೊತೆಗಿದ್ದಾರೆ. ಜಲ್ದಿ ಫೌಂಡೇಶನ್ ಸಮಾಜ ಸೇವೆ ಮಾಡ್ತಿರುವಂತಹ ಶಿರಾ ತಾಲೂಕು ಹಾಗೂ ನಮ್ಮ ಜಿಲ್ಲೆಯಲ್ಲಿ ಸಮಾಜ ಸೇವೆಯನ್ನ ಮಾಡ್ತಿರುವಂತಹ ಈ ಸಂಸ್ಕೃತಿ ಚಿಂತಕರಾದಂತ ನಮ್ಮ ರಾಜಣ್ಣವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಾಗಿ ತತ್ವಪದ ನಾಯಕರಾದಂತ ದೇವರಪ್ಪನವರು, ಮರಿಸ್ವಾಮಿಯವರು ಹಾಗೂ ಬಲರಾಮ್ ಅವರು ಹಾಗೂ ಈಗಾಗಲೇ ಹೇಳಿದಾಗೆ
ಈ ದಿವಸ ಕ್ರಿಕೆಟ್ ಅನ್ನು ಬಿಟ್ಟು ಧಾರಾವಾಹಿಯನ್ನು ಬಿಟ್ಟು ಎಲ್ಲ ಮಹಿಳೆಯರು ವಿಶೇಷವಾಗಿ ಈ ದಿವಸ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಎಲ್ಲ ಮಹಿಳೆಯರಿಗೆ ನಾನು ಕೋರುತ್ತಾ ಈ ಒಂದು, ಯಾಕೆಂದ್ರೆ ಮಹಿಳೆಯರು ಜಾನಪದದಲ್ಲಿ 90 ಭಾಗ ಮಹಿಳೆಯರ ಪಾತ್ರ ಈ ಜಾನಪದಕ್ಕೆ ಕೊಡುಗೆ ಇದೆ. ನಮ್ಮ ತ್ರಿಪದಿ ಆಗ್ಬೋದು, ಹಾಡಾಗ್ಬೋದು, ಗದ್ಯ ಆಗ್ಬೋದು, ಪದ್ಯ ಆಗ್ಬೋದು, ಒಡಪ ಆಗ್ಬೋದು, ಕಥೆ ಆಗ್ಬೋದು, ಅಥವಾ ಆಚಾರ ವಿಚಾರ ಸಂಸ್ಕೃತಿ, ಇದೆಲ್ಲ ನಾವು ಮಹಿಳೆಯರಿಂದ 90 ಭಾಗ ಜಾನಪದಕ್ಕೆ ಕೊಡುಗೆಯಾಗಿ ತಾವೆಲ್ಲರೂ ಕೊಟ್ಟಿದ್ದೀರಾ. ತಾಯಂದಿರು ತಾವೆಲ್ಲರೂ ಆಸೀನರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಈ ನಾಟಕ 2 ದಿನಗಳ ನಾಟಕ, ಈಗಾಗಲೇ ಒಂದು ನಾಟಕವನ್ನು ಮುಗಿಸಿದ್ದೀವಿ. ಈ ದಿವಸದ ನಾಟಕ ಅರಳೆಯನ ಒಂದು ಕಥಾ ಪ್ರಸಂಗ, ಐತಿಹಾಸಿಕ ನಾಟಕ ಯಶಸ್ವಿಯಾಗಲಿ ಅಂತ ನಾನಾದ್ರೂ ಈ ಸಂದರ್ಭ